ಹುಡುಕೋ ನಿಮ್ಮ ಜೀವನ ಬಗ್ಗೆ ನೀವೇ ಬೇಡ್ಕೊಳ್ಳಿ. ನಿಮ್ಮ ಗುಟ್ಟು ಬಗ್ಗೆ ಎಲ್ಲೂ ಹೊರಗೆ ಬಾಳ್ಬೇಡಿ. ಜನ ಅಪಾರ್ಥ ಮಾಡ್ಕೊಂಡು ಏನೋ ನೋಡ್ಬಿಡ್ತಾರೆ, ಏನೋ ಮಾತಾಡ್ಬಿಡ್ತಾರೆ. ಈಗ ಎಲ್ಲ ಅಂದರೆ ಎಲ್ಲಿ ಇವೆಲ್ಲ ಕ್ಲಿಯರ್ ಮಾಡೋಕ್ಕಾಗಲ್ಲ ಅನಿಸುತ್ತೆ. ತಿಂಗಳಿಗೆ ಬೆಳಗ್ಗಿಂದ 40 ಜನ ಬರ್ತದೆ, ಅಣ್ಣ ಬರಗೆ ಹಣ್ಣು ಹೋಗ್ತಾನೆ, ಹೆಣ್ಣು ಹೋಗ್ತಾನೆ, ಮಗು ಹೋಗುತ್ತೆ ಅಂತ ಬರ್ತದೆ. ನೀನು ಹೇಳ್ತಿದ್ದೀಯಾ? ಆಯ್ತು, ಅಣ್ಣ ಸರಿ ಯಾರು ಎಂತಮ್ಮ ಹೇಳಿ, ಏನಿದ್ವಿ ತಮ್ಮ ಸ್ಟೋರಿ? ನಿಮ್ಮ ತಾಯಿ ಕೊಟ್ಟರು ಸರಿಯಾ? ಬನ್ನಿ, ಇದು ಅಮ್ಮ ಕೊಡು, ಅಮ್ಮ ಕೊಡು. ನನ್ನ ಒಂದು ಅಲ್ವಾ ಅಕ್ಕಿದಮ್ಮ ಪುಣ್ಯಾಗ್ಲೊಂದು ಸರಿ ಹೇಳಿ, ತಂಗಿ ಒಂದ್ಸರಿ ಕರ್ಕೊಂಡು ಹೊಂಟೋಗ್ಬಿಟ್ಟಿವಿ. ನಿನ್ನೆ 11 ದಿನ 11 ಗಂಟೆಲಿ ಅರ್ಕೆ ಮಾಡ್ಕೊಂಡಿದ್ಕೆ 9:15 ನಿಮಿಷದಲ್ಲಿ ಅಮ್ಮ ಸಿಕ್ಕಿ ಮಾಡಿದ್ರು. ಹುಣಸೂರಲ್ಲಿ ಬಿಟ್ಬಿಟ್ಟಿದ್ರು. ಈಗ ಅರ್ಕೆ ತೀರ್ಸ್ಬೇಕಂತ ಬಂದಿದೀವಿ. ಬೆಳಿಗ್ಗೆನೆ ಬರ್ತೀವಿ ಅಂತ ಅರ್ಕೆ ಒಪ್ಕೊಂಡಿದ್ದು. ಬುಧವಾರ 11 ಗಂಟೆಲಿ ಕತ್ಕೊಂಡೋಗಿದ್ದು. ಗುರುವಾರ 9 ಗಂಟೆ ರಾತ್ರಿಯಲ್ಲಿ ಸಿಕ್ಕೈತೆ. ಏನಂತ ಕೈ ಮುಕ್ಕೊಂಡಿದ್ರಿ? 50 kg ಅಕ್ಕಿ ತಂದು ಕೊಡ್ತೀನಿ, ಪೂಜೆ ಮಾಡಿಸ್ಕೊ ಬರ್ತೀನಿ ಕಣವ, ಒಳ್ಳೇದಾದ್ರೆ ಅದು ನಮ್ಗೆ ಸಿಗ್ಬೇಕು, ಕತ್ಕೊಂಡು ಹೋಗಿರೋನು ನಮ್ಗೆ ಸಿಗ್ಬೇಕು ಅಂತ ಆರ್ಕೆ ಮಾಡ್ಕೊಂಡು ಸಿಕ್ಕ. ಯಾವ ಊರು ತಮ್ಮದು? ಕ್ಯಾರ್ ನಗರ. ಹಣ್ಣು ಕೊಡಲ್ವ? ತಗೋಬರ್ತೀವಿ. ಸರಿ ತಂಗಿಗೆ ನನ್ನ ನಾದಿದ್ದೀರಿ ತಮ್ಮ ಇದು ನಿಂಗೆ ನಿಂಗೆ ತಂಗಿ ಸಣ್ಣಗಿದ್ದು ನಿಂಗೆ ಉಳ್ಕೊಳ್ಳಿ ಅಲ್ವಾ? ನಿಂಗೆ ಬಂದೆ ಇನ್ನೊಂದು ಸಾರಿ ಕೂಡ ಪರವಾಗಿಲ್ಲ. ಬಾಯ್ ಬರ್ತೀನಿ, ಅಂಡಿ ಕಟ್ತೀನಿ ಮಗ, ಬಾಯ್ ಮಾಡ್ತೀನಿ. ಮಗನ ಅಷ್ಟೊಂದು ನಾಟ ಮಾಡ್ಕೊಡ, ಏನೋ ಸರಿ ಆಗ್ತದೆ ಮಾಡೋದು ಪ್ರಯತ್ನ ಪಟ್ಟು ಚೆನ್ನಾಗಿ ಬಂದವು ಚೆನ್ನಾಗಣ್ಣ. ಒಂದ್ಸರಿ ನನ್ನ ಫೋಟೋ ಬಂದಿದೆಯಾ? ಆಯ್ತು, ಈಗ ನಿಮ್ದು ಉಂಡ್ರಮ್ಮ, ದೇವ್ರು ನಿಮ್ದೇ ಅಂದ್ರೆ ನಿಮ್ದು ಒಂದ್ಸರಿ ತಂಗಿ ಮಗು ಚೆನ್ನಾಗಿದ್ದಂತೆ ಒಂದೇ ಸರಿ ಕೊಡಲ್ಲ ಅಷ್ಟು ತಂಗಿವಾ ನೀನು ಹುಡ್ಕೊಂಬಲ್ಲ ಹೌದಾ? ನನ್ನ ಮನೆ ನಿಮಗೆ ಆಸ್ತಿ ಗಿಸ್ತಿ ಕೇಳ್ಬೇಡ, ಆ ಕಡೆ ತಿರ್ಗಿ ಹೌದಾ? ಹುಷಾರಾಗಿರಿ. ಆಮೇಲೆ ಮಕ್ಕಳ ಬಗ್ಗೆ ಯೋಚನೆ ಮಾಡಿ. ಸಂಸಾರ ಸಾಗರ ಈಜಿ ಹೆಸರೇ ನಿಂದು. ಪ್ರತಿ ವರ್ಷದಲ್ಲಿ ಭಾಗನ ಕೊಡ್ತೀನಿ ನಾನು. ಸಹಾಯ ಬುದ್ಧಿ ಇಟ್ಕೊಳ್ಳೇ ಬೇಡ ಆಯ್ತಾ? ಸ್ವಲ್ಪ ಜೀವನ ಮಕ್ಕಳೇ ಅಣ್ಣ ಇದೀನಲ್ಲ ನಾನು. ನೀನಷ್ಟು ತಂಗಿ ಒಂದ್ಸರಿ ಯೋಚನೆ ಮಾಡು. ನಿನ್ನ ಜೀವನ ಬಗ್ಗೆ ನೀನೇ ಯೋಚನೆ ಮಾಡ್ಬೇಕು, ಯಾರನ್ನು ಕೇಳ್ಬೇಡ ಆಯ್ತಾ? ನೀವು ಹುಡ್ಕೋ ನಿಂದ ದೂರ ಆಯ್ತಾ? ಸಾಧ್ಯವಾದರೆ ಹೆಸರು ಕಾಳು ಕಡಲೆಕಾಳು ಅಂದ್ರಿ. ಇವತ್ತೊಂದ್ಸರಿ ಈ ಊಟದ ದಾಸೋಹದ ಪಾರ್ಲರು ಮತ್ತು ಜ್ವರ ಎಲ್ಲ ನಂಬಿಡೋಣ. ತಾಯಿ ಇದಾರಪ್ಪ, ಸೀರೆ ಬೇರೆ ಕೊಡಲ್ಲ ಆಗುತ್ತೆ. ಅಮ್ಮ ಇದ್ದಾರ? ಇದು ಮಾಡ್ಕೊಂಡು ಬಂದಿರಾ?
ನನ್ನ ಕಾಲೇ ಕಟ್ತೀರಾ ಮಮ್ಮಿ? ಕಟ್ಟು ಮಮ್ಮಿ. ದಾರಿ ಬಿಡಿ, ಸ್ವಲ್ಪ ದಾರಿ ಬಿಡಿ, ದಾರಿ ಬಿಡಿ. ಏನೋ ಮಾಡ್ತೀರಿ ನೋಡಿ, ಸರಿ ಏನೋ ಮಾಡ್ತಾರೆ ನೋಡ್ರಮ್ಮ. ಕಾಯ್ದಾರ ಕಾಯ್ರಿ, ಕಾಯಂಗಿಲ್ಲ. ಎಲ್ಲ ಜನ ಸ್ಕ್ರೀನ್ ಟಚ್ ಮೊಬೈಲ್ ಅನ್ಕೊಂಡ್ರೆ ದೇವ್ರನ್ನ ಮತ್ಬಿಡ್ಬೇಕು ಹಿಂಗೆ ಗೊತ್ತಿರು ಸ್ಕ್ರೀನರ್ ಅನ್ಕೊಂಡ್ಬಿಟ್ರೆ. ನೋಡ ಅಕ್ಕನ ಒಂದು ಸ್ಯಾರಿ ಕೊಡ ಪುಣ್ಯ ಬಂದ. ಯಾವ ಊರು ನಿಮ್ದು? ಏನ್ ಕೆಲಸ ಮಾಡ್ತೀರಿ ನೀವು? ಯಾರು ಮುರಿದಾಕಿದ್ದು ಕಳ್ರು? ಯಾರ ಮಠ ಮಾಡಿಸಿರಮ್ಮ? ಒಂದು ಸ್ಯಾರಿ ಕೊಡಲ್ಲ, ಒಂದು ನಂತರ ಕೊಡಲ್ಲ, ಚಿಕ್ಕ ಕೊಡಲ್ಲ, ಸ್ಟಿಕ್ಕರ್ ಕೊಡಲ್ಲ. ಹಿಂಗೆ ಸೈಡ್ ಕಳ್ದ ಅಮ್ಮ ಗೆಜ್ಜೆ ನೀವೇ ಮಾಡ್ಕೊಂಡಿದ್ದ? ಏನಕ್ಕೆ ಏನಕ್ಕೆ ಮಾಡ್ಕೊಂಡಿದ್ದ? ಮದುವೆ ವಿಚಾರ ಮೊದಲಲ್ಲಿ ಗೆಜ್ಜೆ ಮಾಡ್ಕೊಂಡ್ ಮಗ ಅಡ್ಡ ಇಟ್ಕೊಂಡ್ ಕುಣಿತಿರ್ತಾರಲ್ಲ ಅವಾಗ ನೋಡಿ ನಂಗೆ ಕಟ್ಟಬೇಕು ಅನ್ನಿಸ್ತು ಸ್ವಾಮಿ, ನಾ ಮಾಡ್ಕೆ ಬಂದೆ. ಇದು ದೇವ್ರೇನ್ ಸತ್ಯ ಅಂತ ನಿಮ್ಗೆ ಒಬ್ಳಿಗೆ ಗೊತ್ತಿ. ಗೆಜ್ಜೆ ಮಾಡ್ಸೋಕ್ ಕೂತಿದ್ದೀವಿ ನಾವು, ಗೆಜ್ಜೆ ಬಂದವಲ್ಲ. ನೀವು ಮನೆ ಕಟ್ಕೊಳ್ಳಿ, ಮಕ್ಕಳಿದಾರ ನೋಡ್ಕೊಳ್ತಾರ ಚೆನ್ನಾಗಿ, ಚೆನ್ನಾಗಿ ನೋಡ್ಕೊಂಡು ಸುಳ್ಳು ಹೇಳ್ಬೇಡ. ಸತ್ತಾಗ್ಲೂ ನೋಡ್ಕೊತಾರೆ ಸ್ವಾಮಿ. ಸೊಸೆ ಹೋಗಿ 3 ವರ್ಷ ಆಯ್ತು. ಲೈವ್ ಆಗುತ್ತೆ ಈಗ. ಹಿಂದೆ ಹೋಗಿ, ಹಿಂದೆ ಹೋಗಿ, ಎಲ್ಲ ಸ್ವಲ್ಪ ಹಿಂದೆ ಹೋಗಿ. 2 ಗಂಡು 1 ಹೆಣ್ಣು, ಆಸ್ತಿ ನನಗೂ ಸಮ ಬರೀ. ಈ ಸೀರೆ ಹುಡ್ಕಮ್ಮ, ಆಮೇಲೆ ಮಾತಾಡ್ತೀನಿ ಜನರು ಲೈವಲ್ಲಿ ಬೇಡ, ಏನು ಆಗ್ಬೇಕು ಹೇಳ್ತೀನಿ. ಈ ಫೋಟೋ ಹಾಕ್ಯ, ಮಗನು ಮರಿಬೇಡ, ಬರೀವ ಕರೆಕ್ಟ್ ಭಾಗ ಮಾಡು. ಯಾವೂರವರು? ಬೇಡ, ಎಲ್ಲ ಒಂದು ಟೈಮ್ ಇರುತ್ತೆ, ಅದೊಂದು ಟೈಮ್ ಬರುತ್ತೆ. ನಾನು ಹೇಳಿದವಲ್ಲ, ನಾನು 19 ವರ್ಷ ಆಯ್ತು ನನ್ನ ದೇವ್ರ ಸಿಕ್ಕಿ. ನಾನು 8 ವರ್ಷ ಹೊತ್ಕೊಂಡು ಕುಡಿದೀನಿ. ನನಗೂ ಕರೆಂಟ್ ಕೊಟ್ಬಿಟ್ಟಾರೆ, ಕಲ್ಲ ಹೊಡ್ಬಿಟ್ಟಾರೆ ಅವನಲ್ಲಿ, ಇಲ್ಲೂ ಕಂಪ್ಲೇಂಟ್ ಕೊಟ್ಟಾರೆ. ಎಲ್ಲ ಅನ್ಭವಿಸ್ಕೊಂಡು ಟೈಮ್. ಈಗೊಂದು ಜಾಗ ತೋರಿಸ್ತೀನಿ. ಗಲಾಟೆ ಮಾಡಿದಾಗ ಮನೆಗೆ ಐತಿ ತಾಮತ್ತೀವಿ ಆಯ್ತಾ. ಒಂದ್ಸರಿ ಹೆಸರು ಹೇಳ್ತೀನಿ ನೋಡಿ. 5 ಅಡಿಗೆ ನೀರು 8 ಅಡಿ ವಿಗ್ರಹ ಮೂರ್ತಿ. ಯಾರಿ ಮಕ್ಕಳಿಲ್ಲ ಕೊಡ್ತಾರೋ ಮಕ್ಕಳಿಗೆ ನನಗೆ ಬೇಡ್ಕೊಳ್ಳಿ ಮಗು ಕೊಡಿ ಅಂತ. ಅಲ್ಲಿ ನೀರಿದೆ ಬಾವಿ, ಆ ಕಡೆ ಅಲ್ಲಿ ಬಿಡಲ್ಲ. ಯಾಕಂದ್ರೆ ನೀರನ್ನ ಕುಡಿ ಸೇರ್ತಾ ಹಾಕ್ತೀನಿ. ನೀವೆಲ್ಲ ಹೋದ್ರಲ್ಲ ಏನೋ ಮಾಡಿ ಅಲ್ಲ ಬಟ ಹಿಂಗೆ ಹಸಿತಾರಲ್ಲ, ಅದಕ್ಕೆ ಪ್ರವಾಸ ಬೇಡ ಅಂತ. ಲಾಸ್ಟ್ ಫೈನಲ್ ಯಾಕೆ ತಂತಿ ಮೇಲೆ ಯಾಕೆ ಬಿಡಿಸಿ ಬೇಜಾರಾದೀವಿ ಅಂದ್ರೆ ಇಟ್ಕೆ ಹಿಂಗಡೆ ಲೆಟ್ರಿನ್ ಕೂತಾರೆ. ಇಟ್ಕೆ ಹಿಂಗಡೆ ಬೈದ ಮಿಕ್ಕಿದ್ ಮಾಡ್ತೀನಂತೆ. ಕಾಲಿಗೆ ಗೆಜ್ಜೆ ನೋಡೋ ಚಳ್ಕ ದಾರಿ ಬಿಡಮ್ಮ, ದಾರಿ ಬಿಡಿ, ದಾರಿ ಬಿಡಿ. ಇಲ್ಲಿ ಸ್ವಲ್ಪ ದಾರಿ ಬಿಡಿ, ಸ್ವಲ್ಪ ದಾರಿ. ಹಿಂದೆ ಬನ್ನಿ, ಹಿಂದೆ ಬನ್ನಿ, ಎಲ್ಲ ಹಿಂದೆ ಬನ್ನಿ. ಯಾರ ಪುಣ್ಯ ಗೀತಿ ತಗೊಂಡು ಹಾಕ್ತಿದ್ವಿ. ಅವ್ರು ಅಮ್ಮ ಯಾವ ಆಲೂರಮ್ಮ ಅಮ್ಮ ಗೆಜ್ಜೆ ಆಗಿದ್ದ ಮೇಲೆ ಅರಳ್ಳಿ ಅಮ್ಮ. ಒಂದ್ಸರಿ ಅರಳ್ಳಿ ಅಮ್ಮ ನಮ್ಮ ಕಾಲಿಗೆ ನಾವು ಅಂದ್ಕೊಂಡಿದ್ದು ಗೆಜ್ಜೆ ಮಾಡ್ಸೋಣ ಅಂತ. ಯಾರ ತಾಯಿ ಗೆಜ್ಜೆ ತಂದ್ಬಿಡ್ತಾನೆ. ಅರಳ್ಳಿ ಅಮ್ಮ ಏನಣ್ಣ ಅದು? ಶುಂಠಿನ ಅಣ್ಣ, ನಿಮ್ಮ ನಮಸ್ಕಾರ ಕಣ ಅಣ್ಣ. ಒಂದ್ಸರಿ ನಾ ಬಾಯಲ್ಲ ಸ್ಯಾರಿ ಕೊಡ್ತೀನಿ. 8 ಇಬ್ಬರು ಒಬ್ರಣ್ಣ, ಒಬ್ಬರೇ ಸ್ಯಾರಿ ಕೊಡ ಅಣ್ಣ. ಒಂದ ಅಪ್ಪ ಅಪ್ಪ ಅವಳು ಕೊಡ್ಬೇಡ, ಲಾಸ್ಟ್ ತಂಗಿಗೆ ಕೊಡ್ಬೇಡ ಅವಳು. ಸೀರೆ ಯಾರಿಗೆ ಪೇಷಂಟ್ ಸೀರೆ ಕೊಡ್ತೀವಿ ಅವ್ರು ದುಡ್ಡು ಕೊಡಂಗಿಲ್ಲ. ಸೀರೆಗಳು ಅಂತ ಫ್ರೀ ಕೊಡ್ತೀವಿ. ಭೂಮಿ ಕಾಳು ಕಳ್ಳುಳ್ಳಿ ಕಾಳು ಅಂಗಡಿ ಮಾಡಬೇಕು. ಈರುಳ್ಳಿ ಬೆಲ್ಲ ಹಾಕ್ಬಿಟ್ಟು ಟೀ ಮಾಡಬೇಕು. ಆ ಪೀಟಿ ಏನು ಡಿಮೆಂಟ್ ಅಂತ ಹಾಕೊಂಬಂದಿ. ಡಿಮೆಂಟ್ ಇದು ಬೇಡ, ಡಿಮೆಂಟ್ ಮನೆ ಬೇಡ ಇದೆ ಕೊಡ್ಬಿಟ್ಟು ಮಗಳ ಅಮ್ಮ ಇಡೀ ದೊಡ್ಡ ನಡೀರಿ ಸರಿ ಬಿಡ. ಯಾರ ಕಳಿಸ್ಬಿಡಮ್ಮ ಮನೆ ಕಟ್ಟಕ್ಕೆ? ಮನೆ ಯಾರ ಕಳಿಸಿದಾರವ? ಯಾರ RC ಬಿಲ್ಡಿಂಗ್ ಕಟ್ಟ ಯಾರ ಸಾಲ ಕೊಡ್ತಾರೆ?
ಯಾರು ಇವರು? ಯಾಕೆ ಕೊಟ್ಟೆ ನಾವು? ಯಾವ ನಿಮಿಷ ನಿಮ್ಮ ಕಡೆ ಈಗ ಕೊಡ್ತಾರೆ ಗೊತ್ತು ಮಾಡಿದ್ರೆ ಗುಳಿಗೆ ಕೊಡ್ತಾರೆ ಅಂತ ಹೇಳ್ತಾರೆ, ಒಟ್ಟಿಗೆ ಕೊಡ್ತಾರೆ ಅಂತ ಹೇಳ್ತಾರೆ. ನೀವು ತಪ್ಪಿಸಿದೆ ಹೇಳ್ತೀಪ್ಪ. ಕೈ ಮಸ್ತಿ ತಗ್ಸ್ಕೊಂಡು ಎಳ್ನೀರು ಕಲ್ಸಕ್ಕೆ ತರಿಸಿ ಕುಡಿ. ಅಮ್ಮ ಕೇಳ್ಕೊಂಡಾಗು ಎಳ್ನೀರು ಕಸ ಹಾಕಿ ಕುಡಿ. ಅದಾ ನಡೀದು ಮಾಡು ಹೇಳು. ಕೈ ಮಸ್ತಿ ತಗ್ಸ್ಕೊಂಡು ಸರಿ ಆಗ್ತದೆ. ಕೈ ಮಸ್ತಿ ಅದಾಗ ಹೋಗಿ ನಂಗೆ ಬಿಡ್ಬೇಕು ಅಂತ ಏನಿಲ್ಲ ಬಿಡ. ಇರಮ್ಮ ಹೋಗ್ಬಿಡಿ ರೀ. ಅಂತರಕ್ಕೆ ಬುಕ್ಕಲ್ಲಿ ದುರ್ಗಾಸ್ವಾಮಿ ಬರೀಬಿಡ. ಬುಕ್ಕಲ್ಲಿ ಲೇಸ್ ಕಮ್ಮಿ ಮಾಡುವ ಮಗಳೇ, ಕರೆ ಮಗಳೇ. ಬಾಯ್ ಇರಿ ಅಪ್ಪ ಎಣ್ಣಾದ್ರೆ ಬಯಲು ಪಾಪ ಒಂಚೂರು ಕೂತ ಏನು ಮಾಡ್ತೀನಿ ಹೇಳಿ. ಪಾಪ ಹೇಳು ಎಷ್ಟು ಯಾವ ಲೈ ಮಾಡು. ಹೇಳಿಣ. ಮೈಸೂರಿಂದ ಬಂದಿರೋದು. ಹಾಂ, ನಾವು 6 ವರ್ಷ ಆಗಿತ್ತು ಬಂದು. ಹಾಂ, ಬಿಡಬೇಕು ಅಂತ ಇಲ್ಲಿ ಬಂದು ಕೇಳ್ಕೊಂಡಿದ್ದೀವಿ. ಹಾಂ. ಅವಾಗಲೇ ನಿಂತ್ಕೊಂಡಿತ್ತು. ಪಾಪ 6 ವರ್ಷ ಪಾಪ ಆಯ್ತಾ? ಯಾವ ತಾವು? ಸರಿ 6 ವರ್ಷ ಪಾಪ ಆಯ್ತು ಬೆಳ್ಕೊಡತ್ತೆ. ಗಂಡು ಮಗುನೂ ಬೇಕು ಅಂತ ಕೇಳ್ಕೊಂಡಿದ್ದೀವಿ. ಗಂಡು ಹೆಣ್ಣು ಬೆಳ್ಕೊಳ್ಳೋದಿಂತ ನಿಮ್ಮ ಧರ್ಮಕ್ಕನೇ ಅದು ನಾವು ಹೇಳೋಕ್ಕಾಗಲ್ಲ. ನಾವು ಗಂಡು ಹೆಣ್ಣು ಆಗಲಿಂದ ಒಟ್ಟೆ ಒಂದು ಮಗು ಅಲ್ಲಿ ಇರ್ತೀವಿ. ಹೆಣ್ಣು ಅಷ್ಟೇ ಅತ್ತೆ ಚೆನ್ನಾಗಿಲ್ಲ ತಿಂಗಿ ಆಯ್ತಾ? ಭಗವಾನ್ ಎಷ್ಟು ಮಾವ ಹಂಚಿ ಬಿಟ್ಬಿಡಿಸ್ಬೇಕು ಗೊತ್ತಾಯ್ತಾ? ನಾಳೆ 3 ಕೊಟ್ಟಿನಿ, ನೆಕ್ಸ್ಟ್ ಒಂದು 6 ಕೊಡ್ತೀನಿ ನೋಡಿ. ಅಂತರ ಬಂದ ಮನೆ ಫೋಟೋ ಇಕ್ಕ ಮನೇಲಿ ಪೂಜೆ ಮಾಡ್ತೀನಿ. ಅದನ್ನು ನೀಟಾಗಿ ತಾಯಿನ ಪೂಜೆ ಮಾಡಿಕ ತುಂಬ ಪಾಪ ಆರೋಗ್ಯವಾಗಿ ಇದೇನವ ಮನೆ ಹೋಗಿ ಹೇಳ್ಕೊಡು. ಇವೇ ಜಿಂಗ್ ತಗೊಳ್ಳೆ. ಬಂದು ಅರ್ಕೆ ತೀರಿಸಿ ಹೋದ್ವಿ. ಪಾಪ ಇದು ಇಲ್ಲಿ ಅಪ್ಪನ ದೊಡ್ಡಪ್ಪನೇ ಚಿಕ್ಕಪ್ಪನ ನೋಡ್ರಿ ಇಲ್ಲಿ ಮಕ್ಕಳಿದ್ದಾರೆ. ಮಕ್ಕಳಿಲ್ಲ ಅನ್ಬೇಡಿ. ನಾನು ನೋಡಿ ನಮ್ಮ ಪಾಪ ನನ್ನ ಚಿಕ್ಕಪ್ಪ ಅಂತವಳೆ ಹೆಣ್ಣು ಪಾಪ ಕೊಟ್ಟು ನಂಗೆ ಕೊಟ್ಟಳ ಅಪ್ಪಂಗೆ. ಏನಂತ ಬೆಡ್ಕೊಂಡಿದ್ರಮ್ಮ? ಪಾಪು ಆಗಿತ್ತು ಒಂದ್ಸತಿ ವಿಡಿಯೋ 3 ತಿಂಗಳು ಪಾಪು ಇದ್ದಾಗ ಬಂದು ಅರ್ಕೆ ತೀರ್ಸಿ ಹೋಗಿದ್ವಿ. ಪಾಪ ನನಗೆ ಕೊಡ್ಲೇ ಇಲ್ಲ. ನೀವೇ ಎತ್ಕೊಂಡಿದ್ರಿ, ಆಶೀರ್ವಾದ ಮಾಡಿ. ಪಾಪ ನಿಂಗೆ ಸಹಕಾರ ಪಾಪನ ಹೋಗ್ತೀನಿ ದಶೆ ಮಾಡ್ಕೊಂಡಿದ್ವಿ. ಏನೋ ಸುಮ್ಕಿರುತ್ತಾ? ನನ್ನ ಬುದ್ಧಿ ಕಲ್ತಿತ್ತಾ? ಬಂಗರಿ ಆಯ ಮಗಳೇ ಅಪ್ಪ ಒಳ್ಳೆ ಬುದ್ಧಿ ಕಲ್ತಿತ್ತು ನಿಮಗೆ. ನೋಡಿ ಯಾರಿ ಮಕ್ಕಳಿಲ್ಲ, ಯಾರಿ ಮದುವೆ ಆಗಿಲ್ಲ ಅಂತಕ್ಕಂತಾರೆ ಇದ್ದೀರಾ? ಬುಕ್ಕಲ್ಲಿ ಬರೀರಿ ದುರ್ಗಾಸಲ ಕೃಪೆ ಅಂತ ಕೇಳ್ತೀರಾ? ಮಕ್ಕಳು ಓದಲ್ಲ, ಮಕ್ಕಳು ಬರೆಯಲ್ಲ, ಮಕ್ಕಳು ಅಂತಕ್ಕಂಥವ್ರು ವಾರಕ್ಕೊಮ್ಮೆ ಹಾಲನ್ನ ಮಾಡಿ ಅಥವಾ ಮೊಸರನ್ನ ಮಾಡಿ ದೇವ್ರಿಗೆ ನಿವೇದನೆ ಮಾಡಿ ತಿಂತ ಬನ್ನಿ. ಬುಕ್ಕಲ್ಲಿ ದುರ್ಗಾಸ್ಥಳ ಕೃಪೆ ಅಂತ ಬರೀರಿ. ಒಂದು ವೇಳೆ ನಿಮ್ಮ ಗಾಡಿಗಳಿಗೆ ಸ್ಟಿಕ್ಕರ್ ಹಾಕೋದಾದ್ರೆ ದುರ್ಗಾಸ್ಥಳ ಅಂತ ಹಾಕಬೇಕು, ಶ್ರೀ ದುರ್ಗಾಸ್ಥಳ ಕೃಪೆ ಅಂತ ಹಾಕಬೇಕು. ಅವಾಗ ಗಂಗಮ್ಮ ದುರ್ಗಮ್ಮ ಸೇರ್ಕೊಂತಾರೆ. ಯಾಕಲ್ಲ ಎದುರಿಸ್ತಿದ್ದಿ ಮಗವ? ಎದುರಿಸ್ತಿದ್ಯಾ?
ಕಟ್ ಮಾಡ್ತಾ ಹೊರಗೆ ಹೋಯ್ತಾ ಅಂತಾನೆ, ತಾಯಿ ಕಾಲ್ನ ಕಟ್ ಮಾಡ್ತಾ ಅಂತ ಗ್ಯಾಂಗ್ರಿಂಗ್ ಆಗಿ. ಅವನ ತಾಯಿ ಬಂದು ಸೇವೆ ಮಾಡ್ತೀನಿ ಅಂತಾನೆ. ಕೈ ಮುಖಂಡು ಇದೇನು ನೀನ್ ಏನ್ ಕೆಲಸ ಮಾಡ್ತೀಯಮ್ಮ? ಮಕ್ಕಳಲ್ಲಿ ಏಸರ ಮಕ್ಕಳು 500 ರೂಪಾಯಿ ಕೂಡ ಬಂದಿ ನನಗೆ ಕೂಡ ಬಂದಿ. ನಾನು ಯಾವ ದುಡ್ಡು ಇಸ್ಕೊಳಲ್ಲ, ಮುಂಚೆರು ಇದೇ ದುಡ್ಡ ಇಟ್ಕೊಂಡು ಎಲ್ಲರಿಗೆ ಹಾಕ್ಯ ಎಲ್ಲರಿಗೆ ಹಾಕ್ಯ ಒಂದು ಸಾರಿ ಸಮಲ್ಲ ಇಲ್ಲ ಇರುವ ದುಡ್ಡು ಬೇಡ ನಂಗೆ. ಒಂದ್ ನಿಮಿಷ ಪಾದ ಕೂತಿಯ ಕೈ ಮುಗಿದ ಸರಿ ಸಮ ಮನೆಯಲ್ಲ ಹೇಳ್ದಲ್ಲ ಈಗ. ಅಜ್ಜಿ 500 ಕೊಡೋದು ಕೆಲಸ ಕೊಡ್ತೈತಿ. ಅಜ್ಜಿ ದುಡ್ಡು ಬೇಡ, ಅಜ್ಜಿ ಒಂದ್ ಸಾರಿ ಕೊಡಲ್ಲ. ಎಲ್ಲೊಂದ್ಸರಿ ನನ್ನ ಅಜ್ಜಿಗೆ ಅಜ್ಜಿ ನಿಮಿಷ ಹೇಳ್ತಿ. ಬೆಳಗಿಂದ ಬಂದವರು ಮಗಳು ಕೇಳಜ್ಜಿ, ಬೆಳಗಿಂದ ಬಂದವ್ರು ಮಗಳಿಗೆ ಮಕ್ಕಳಾಗತ್ತಾ ಕೇಳಜ್ಜಿ. ಬೆಳಗಿಂದ ಬಂದವ್ರು ಮಗಳಿಗೆ ಮಕ್ಕಳಾಗತ್ತಾ? ಮಗಳು ಬರಲ್ಲ, ಮಗಳು ಮಕ್ಕಳು ಬರಲ್ಲ. ಹೆಚ್ಚಿನ ಖುಷಿಯಾಗುತ್ತೆ. ಬೆಳಗಿಂದ ಬಂದು ಅಜ್ಜಿ ನಾಶ ಮಾಡ ಈಗ ಅಜ್ಜಿ ನೀನು ಬೆಳಗಿಂದ ಬಂದ್ರೆ ಏನಂದ್ರು? ಯಾರೋ ಒಂದು ಅಮ್ಮಗೆ ಒಂದು ಅಂತರ ಹಾಕೊಳ್ಳಿ ಮಗಳಿಗೆ ಅಂತ. ಒಮ್ಮೆ ಅಟ್ಕೋದು ಮಗಳಿಗೆ ಮದುವೆ ಆಗ್ಬೇಕಂತ ಅಂತರ ಹಾಕೊಳ್ಳಲ್ಲ ಅಂತ ಮಗಳು ಅಂತ ಬುದ್ಧಿ. ನೀನ್ ರೇಟ್ ಹುಡ್ಕೋ, ನೀವ್ ಹುಡ್ಕೋ. ಎಷ್ಟು ಜನ ಮಕ್ಕಳು ನಿಂಗೆ? ನಾಲ್ಕು ಇಲ್ವ? 6 ಜನ ಆಗಲ್ವೇ? ಅಲ್ಲಿ ಉಂಡಿ ಹಾಕಿ ಇಷ್ಟ ಇದ್ರೆ ಉಂಡಿ ಕೈ
ಇದಕ್ಕಿಂತ ವಿಚಾರ ಬಂದಿದ್ದ ನೋಡಿ ಇಲ್ಲಿ ಮಳೆ ಬಂದ ಲಿಂಗಾಯತರ ಅವನಿಗೆ ಕಾಲು ಅವನೇ ಫೇಸ್ಬುಕ್ ಮಾಡಿ ನಿಮ್ಮ ಇವತ್ತು ನಿಮ್ ಬರಕ್ ಮುಖ್ಯ ಕಾರಣ ಇವನೇ ಬಂದ ನಿಮ್ ಪುಣ್ಯಕ್ಕೆ ಇವನೇ ಬಂದು ಇನ್ನು ಇವನಾಗಿದ್ದಾನೆ ಅವನೇ ವೆಲ್ಡಿಂಗ್ ಮಾಡೋದು ಆಂಧ್ರದ ಬಂದು ಚಿಂತಾಮಣಿಯಿಂದ ಬಂದು ಕಾಲು ಬಂದಿದ್ದಾನೆ ಕೈ ಬಂದಿದ್ದಾರೆ ಸರಿ ಅವಳು ನೋಡ್ಬಿಡು ಎಲ್ಲ ಕುತ್ಕೊಂಡು ಬರಲ್ಲ ಯಾರು ಮೇಮಿನ ಹಂಗೆ ನಾನು ನೀರು ತಿಳ್ಕೊಳ್ಳೆ ಬಂದಿದ್ದಲ್ಲ ಏನಾಯ್ತು ಹೆಸರು ಕಾಳು ಕಡಲೆಕಾಳು ಹುಳಿಕಾಳು ಒಳಗೋ ರೆಕಡಿ ಮಾಡ್ಕೊಂಡು ಬರಿಕಮ್ಮ ಅದಲ್ಲ ನೋಡಿ ಈ ತರ ಕೈ ಕಾಲು ಇದ್ದಂತಾರು ಈ ಕಾಲು ಓದಕ್ಕಂತಾರಿದ್ರೆ ಹೆಸರು ಕಾಳು ಕಡಲೆಕಾಳು ನರ ವಿಕಸಿಸಿದ್ರೆ ಹೆಸರು ಕಾಳು ಕಡಲೆಕಾಳು ದಯವಿಟ್ಟು ತಿನ್ನಿ ಈ ಬೆಳಗಿಂದ ನಿಂತ್ಕೊಂತೀನಿ ಮಣ್ಣ ತೆಂಗಿನ ಹೆಂಗ್ ನಿಂತ್ಕೊಂತೀಯ ಅಂದ್ರೆ ಇದಕ್ಕೆ ಉದಾಹರಣೆ ಹೆಸರು ಕಾಳು ಕಡಲೆಕಾಳು ಹುಳಿಕಾಳು ನಾನು ದಿನ ಕುಡಿಯೋ ಮಾಡಿ ಈರುಳ್ಳಿ ಬೆಲ್ಲ ಶುಂಠಿ ತಿಂತೀನಿ ಅದಕ್ಕೆ ಯಾವುದೇ ಕಾಯಿಲೆ ಇಲ್ಲ ಬೆಲ್ಲ ಮೊಸರು ತಿಂತೀನಿ ಸಾಧ್ಯವಾದಷ್ಟು ಬೇರೆ ಬಗ್ಗೆ ಬರಲ್ಲ ಬೇರೆ ಜೊತೆಗೆ ಹೋಗಲ್ಲ ನಾನು ಅದಕ್ಕೆ ಆರೋಗ್ಯ ಇದೀನಿ ನಾನು ನೀವು ಹಿಂಗಿರಿ ಕರೆಕ್ಟಮ್ಮ ಹೆಸರು ಕಾಳು ಕಡಲೆಕಾಳು ಹುಳಿಕಾಳು ಅಂಬ್ಲಿ ಸರಿ ಮಗು ಕೈ ಮೇಲೆ ಬೇಡ ನೀವು ನಿಶ್ಚಯ ಮಾಡಿ ಮಕ್ಕಳು ದೇವರಿದ್ದಂಗೆ ಮಾಡಿ ಆಯ್ತಾ ನೋಡಿ ಇನ್ನೊಮ್ಮೆ ಹೇಳ್ತೀನಿ ಲಾಸ್ಟ್ ಏನ್ ಹ್ಯಾಂಡಿಕ್ಯಾಪ್ ಇದೆ ಯಾಕವ್ವ ಅಮ್ಮ ಇಷ್ಟಾಗ ನಾನು ಬಡ್ಕೊಂತಾನೆ ಇದ್ದೀನಿ ಹ್ಯಾಂಡಿಕ್ಯಾಪ್ ನಿಮಗೆ ಕ್ಯಾನ್ಸರ್ ಶುಗರ್ ಅಂತ ತಲೆ ಇಕ್ಕೆ ಬೇಡ ಯಾವ ಕಾಯಿಲೆ ಇಲ್ಲ ಬೇವಿನ ಕಡ್ಡಿ ರಸ ಗಂಧ ಕುಡಿತಾರೆ ಅಥವಾ ಕ್ಯಾನ್ಸರ್ ಶುಗರ್ ಕಾಯಿಲೆ ಗೀಲೆ ಸಾವು ಬಂದು ಯಾರು ತಪ್ಪಿಸಕ್ಕಾಗಲ್ಲ ಕೇಳಿದ್ರ ತಲೆ ಒಳಗೆ ಇಟ್ಕೋಬೇಡಿ ಯಾವ್ದು ಯಾಕೆ ಹೇಳ್ತೀನಿ ಅಂದ್ರೆ ನಾನು ಹೊಟ್ಟೆ ಸ್ವಾದಾಗ ಹೊಟ್ಟೆ ತಿನ್ಬೇಕು ಅನ್ನೋ ಆಸೆ ಇತ್ತು ನಮ್ಗೆ ಮಟನ್ ಜನ ಆಸೆ ಇಲ್ಲ ಯಾವ್ದಾರು ಚೋಟ್ರಿ ನಿಂತ್ಕೊಂತ ಇದ್ದು ನಾವು ಲಾರಿ ಡ್ರೈವರ್ ನಾನು ಲಾರಿ ಆಫ್ ಮಾಡ್ತಾ ಇದ್ದೆ ಸೀದಾ ಹೋಗಿ ಹಂಗ ಕೈ ಹಂಗ ಒಕ್ಕ ತಕೊಂಡು ಹೋಗಿ ಸೀದಾ ಉಂಡು ಯಾಕಡೆ ಅಂತ ಬರ್ತದೆ ಅನ್ಬತ್ತ ಅಂತದ್ದ ಬರ್ತಾನೆ ಅನ್ಬೇಕು ನಾವು ದಯವಿಟ್ಟು ಯಾರಿಗೂ ಅನ್ನ ಬಗ್ಗೆ ನಿರ್ಲಕ್ಷ್ಯ ಮಾಡ್ಬಿಡಿ ಯಾರ ಬಗ್ಗೆ ಮಾತಾಡ್ಬಿಡಿ ನಾನು ಲಾಸ್ಟ್ ಹೇಳೋದೇನಂದ್ರೆ ಯಾವ್ದೋ ಒಂದು ಹೆಣ್ಮಗು ಕೆಲಸ ಹೋಗ್ತಾ ಇರುತ್ತೆ ಅವ್ರ ಬಗ್ಗೆ ಮಾತಾಡ್ಬಿಡಿ ದಯವಿಟ್ಟು ಅವ್ರಿಗೆ ನೂರಾರು ನೋವಿರುತ್ತೆ ಈಗ ನಾನು ಅಕಸ್ಮಾತ್ ಬಂದು ಹೇಳ್ತಾ ಇರ್ತೀನಿ ಅಲ್ಲಿ ನಾನು ಉದಾಹರಣೆ ಒಂದು ಹೊಸಳ್ಳಿ ಹುಡುಗಿ ಈ ಬರುತ್ತೆ ಇಲ್ಲಿಗೆ ಅವಳು ಗಂಡಂಗೆ ಏನೋ ಲಕ್ಕೋಡ್ ಬರುತ್ತಂತೆ ಏನೋ ಕೆಲಸ ಮಾಡಕ್ಕೆ ಹೋಗ್ತಾ ಆಯಾ ಕೆಲಸ ನೈಟ್ ಡೇ ಆಗಲೋದ ಕೆಲಸ ನೈಟ್ ಕೆಲಸ ಇರುತ್ತೆ ನಂಗೆ ಗೊತ್ತಿರಲಿಲ್ಲ ಬೆಳಗ್ಗೆ ಹೊತ್ತು ಕಳ್ಸ್ಕೋರೆ ನಮ್ಮ ಹುಡುಗರು ರೇಗಿಸ್ತಾರಂತೆ ರಾತ್ರಿ ಕಳ್ಸ್ಕೋರು ಪಕ್ಕ ಮನೆ ಆಂಟೆಲ್ಲ ಹಾಡ್ಕೊಂತಾರಂತೆ ಯಾಕೆ ನಿಮ್ಮ ಮನೆಗೆ ಆಗ್ತಂಗೆ ಇಲ್ವಾ ಅಂತ ನಂಗೆ ಡೌಟ್ ನಿಮಗೆ ಅಂತಂಗಳಿಲ್ವಾ ಅದೇ ಪ್ರತಿ ನಿಮಗೆ ಏನಾಗುತ್ತೆ ಅಂತ ಉದಾಹರಣೆ ಕೆಲವರು ಬ್ಯಾಡ್ ಭಾಷೆ ಮಾಡ್ತಾರೆ ಬೇರೆ ಬಗ್ಗೆ ಮಾತಾಡ್ತಾರೆ ಅವ ಮನೆ ಎಂಟಿರೋ ಅವ ಮನೆ ಮಕ್ಕಳು ಎಲ್ಲ ಫಸ್ಟ್ ನೋಡ್ಕೊಂಡ್ಬಿಟ್ಟು ಸಾಕಲ್ವಾ ಕರೆಕ್ಟ್ ಅಲ್ವಾ ಈಗ ನಮಗೆ ಬೆಸೆ ಮಾಡ್ತಾರೆ ಕೆಲವಲ್ಲ ಈಗ ಸಾಧಾರಣ ಕುರುಬಳ್ಳಿ ಬೆಂಗಳೂರು ಕುರುಬಳ್ಳಿಗೆ ಅಂದಾಶ್ರಮ ಇದೆ ಯಾರೋ ಪುಣ್ಣರು ಗಂಡೆ ಹೆಂಡತಿ ಅಂದ್ರಿಗೆ ಸೀರೆ ಕೊಡೋದು ಅಂದ್ರಿಗೆ ಕೆಲಸ ಕೊಡ್ಸೋದು ಟೈಲರಿಂಗ್ ಮಾಡ್ಸೋದು ಮಾಡ್ತಾ ಇರಿ ಅಲ್ಲಂತೂ ಸಹಾಯ ಮಾಡ್ತೀವಿ ನಾವು ಯಾರೋ ಬರ್ತಾರೆ ಹಿಂಗೆ ತಂಗಿಂಗೆ ಅವ್ರ ಜೊತೆ ಮುಡ್ತಾಳೆ ನಾನು ಯಾವ ಮೆಸಾಕೊಂಡು ಸೀರೆ ಕೊಡೋ ಹೆಂಗಸು ಬಿಡ್ತಾರೆ ಅಂತ ಅಂದ್ರಿಗೂ ನೀವು ಕಣ್ಣು ಹಾಕ್ತೀರಾ ಅಂದ್ರೆ ನೀವು ಎಷ್ಟು ಏಮ್ಮ ನಿಮ್ಮ ಮನೆಗೆ ನಿಲ್ತಾನೆ ಗೊತ್ತಿದೆ ಹೇಳಿ ಏ ಆಂಟಿ
ಏನಾಗ್ತೀರಾ ಅಂದ್ರೆ ನಿಮ್ಮ ಭಾವನೆಗಳು ಹೆಂಗಿರುತ್ತೆ ಅಂತ ಗೊತ್ತಿದೆ. ನಿಮ್ಮ ಅಪ್ಪ ಅಮ್ಮ ಹೆಂಗ್ ಬೆಳೆಸಿರ್ತಾರೆ ಅಂದ್ರೆ ನೀವು ಹೆಂಗ್ ನೀವು ಜನ್ಮ ತಂದಿರ್ತೀರ ಅಂತ ನಿಮ್ಮ ತಾಯಿದಿಂದ ಕಲಿಕಬೇಕಷ್ಟೇ ಅಲ್ವಾ. ಒಂದು ಅಂದ್ರ ಬಗ್ಗೆ ಯೋಚನೆ ಮಾಡ್ತೀರಿ. ನಾವು ಯಾಕೆ ಇಷ್ಟ ಬೈತೀವಿ ಅಂದ್ರೆ ಆಂಬುಲೆನ್ಸ್ ಒಂದು ಹುಡುಗಿ ಬರುತ್ತೆ, 13 ವರ್ಷ ಹುಡುಗಿ, ಅಪ್ಪ ಬರಲ್ಲ ಒಂದು ಹುಡುಗಿ ಬರುತ್ತೆ. ರಕ್ತ ಭಾನುಮತಿಯನ್ನು ನಾನು ನಂಬಲ್ಲ, ನಮ್ಮಲ್ಲಿ ಸಂಗತಿ ತೋರಿಸ್ತೀನಿ ನಾನು. ಭಾನುಮತಿ ನನ್ನ ಕಿಡ್ನಿಗೆ ಪಿಂಡದ ತುತ್ತನಾಗ್ತಾ ಇರುತ್ತೆ, ಅದು ಎತ್ಕೊಂಡ್ಬಿಡ್ತೀನಿ ನಾನು. ಬೆಸಾಕನ ಯಾರಪ್ಪ ಹೆಂಗ್ಸನ್ ಬಿಡ್ತಾರ ಅಂತ ನಿಮ್ಮ ಭಾವನೆಗಳು ತೋರ್ಸಬಿಟ್ಟು ಕಂಡರ ಬಗ್ಗೆ ದಯವಿಟ್ಟು ನಿಮ್ಗೆ ವಿನಂತಿ ಏನಂದ್ರೆ, ನೀವು ಕಂಡರ ಬಗ್ಗೆ ಮೆಸೇಜ್ ಮಾಡಿ ಕಂಡರ ಬಗ್ಗೆ ಮಾತಾಡೋ ಬದಲು ಯಾವ್ದೋ ಕ್ಷೇತ್ರಕ್ಕಾಗಲಿ ಯಾವ್ದೋ ಊರಿಗಾಗಲಿ ಯಾವ್ದೋ ಜನ ಬಗ್ಗೆ ಮಾತಾಡೋ ಬದಲು ನಿಮ್ಮನೆ ಕಡೆ ತಿಂದು ನೋಡ್ಕೊಳ್ಳಿ ಅಂತ ನಾನು ನಿಮ್ಗೆ ಮನೆ ಮಾಡ್ಕೊಂತೀನಿ. ಯಾಕಂದ್ರೆ ನಿಮ್ಮನೆಗೆ ಎಲ್ಲಿರ್ತಾರೋ ಫಸ್ಟ್ ಯೋಚನೆ ಮಾಡಿ ಅಂತ ನನ್ನ ಭಾವನೆ. ಈಗ ಯಾರ ನೆನ್ನೆ ರಾತ್ರಿ ಹಾಕೇನೆ ಬೋಳಿ ಮಗ ಅಂತ ಹಾಕೇನೆ ಅಂತ, ಅವನ ಬೋಳಿ ಮಗ ಅಂದ್ರೆ ಅವ್ನು ಯಾರು ಬಿಟ್ಟರೆ ಅವ್ನು ಗೊತ್ತೇ ಇಲ್ಲ, ಅವ್ನಿಗೆ ಅಕ್ಕೆ ಹಂಗೆ ಹಾಕ್ತಾನ ಅವನು. ಇಂಕೆವ್ರು ಹಾಕೇನೆ ಸೀರೆ ಕೂಡ ಹೆಂಗ್ ಮುಟ್ತಾನ ಅಂತ ಅವ್ನು ಅಕ್ಕಗೆ ಮುಟ್ಟೇ ಇಲ್ಲ, ಅವನು ಎಂಟು ನೋಡ್ಕೊಂಡಿಲ್ಲ ಅವನು ಅಂತ ಹಾಕ್ತಾರೆ. ನೀವು ಅದಕ್ಕೆ ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ ಇದೆಲ್ಲ ಒತ್ತದ್ದು ಸಾಕಷ್ಟು ಜನ, ಒಂದು 20% ಜನ ಏನಂತ ಗೊತ್ತಾ, ನಮಗೆ ಮಾಟ ಮಾಡ್ಸ್ಯಾರೆ, ಯಾರು ಮಾಡಿ ಪಕ್ಕ ಮನೆ ಮಾಡ್ಸ್ಯಾರೆ ಅಂತ, ನಮ್ಮ ಅಣ್ಣ ಮಾಡ್ಸ್ಯಾರ ತಮ್ಮ ಮಾಡ್ಸ್ಯಾರ, ಯಾರೋ ಮಾಡ್ಸಿದ್ದಾರ ಈ ತಲೆ ಒಳಬಿಡ್ಬಿಡ್ರಿ. ನಿಮ್ ಬಗ್ಗೆ ಯೋಚನೆ ಮಾಡಿ, ದೋಸೆ ಸೌಂಡ್ ಹಾಕೊಂಡು ಹೋಗ್ತೀರಿ, ಪಕ್ಕ ಮನೆ ಬಗ್ಗೆ ಯೋಚನೆ, ನಿಮ್ಮನೆ ಗುಂಡಿ ಮಿಸ್ಕೊಳ್ಳಿ ಗೊತ್ತಾಗತ್ತಾ. ಏನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲಿ ಪವಾಡ ನಂಬಿಕೆ ನೆನಪಿದೆ ನಿಮಗೆ, ನಂಬಿಕೆನೇ ಪವಾಡ. ಇಷ್ಟ ಒಂದು ಸೊಳ ಕಡೆ ಅಲ್ಲ ಅಂದ್ರೆ ಸಾಕ್ಷಿ ಬೇಡ. ಎರಡನೇ ಪವಾಡ ಏನ್ ಗೊತ್ತಾ, ನಿಮ್ಮ ಮನೆ ಗಡಿಯಾರ ಟಿವಿ ಇಟ್ಟ ಕೊಟ್ಟಿಡಿ, ದೇವ್ರ ಮನೆಗೆ ಇಕ್ತೀನಿ, ಸ್ನಾನ ಮಾಡಿದ ಮೈ ತಪ್ಪಿದ ಅನ್ಬೇಡಿ. ಬೆಳಿಗ್ಗೆ ಮುಟ್ಟಿ ಕೆಲಸ ಹೋಗ್ತಾರಿ, ಸಾಯಂಕಾಲ ಬಂದು ಮುಟ್ಟಿ ಕೆಲಸ ಬರ್ರಿ, ಎಲ್ಲ ಹೋಗಿ ಸುತ್ತಾರ್ತೆ ಬಂತದ ನೋಡಿ. ಇವಾಗ ಮಾಟ ಮಂತ್ರ ಮಾಡಿ ಹಳ್ಳ ಕೆಸಿ ಅಲ್ಲಾಗ ಮುಂದಿನ ದಿಕ್ಕದ ಹಳ್ಳ ಕೆಸಿ. ಈಗ ಪಕ್ಕ ಮನೆ ಇಷ್ಟೇ ನಿಂಬೆಹಣ್ಣು ಮನೆ ಹೋಗ್ತಿರಲ್ಲ, ನಿಂಬೆಹಣ್ಣು ಮಾತ್ರ ಮಿಸ್ ಇಲ್ಲ. ಹಾಗಾಗಿ ಮನೆ ಬಾಗಿಲು ಇಡಿ, 3 ಹಂತ ಹಾಕೊಳ್ಳಿ, 4ನೇದು ತೇರ್ ಕೈತ ಕೊಡ್ತಾರಲ್ಲ, ಪಾಠ ಆಗಿದ್ರೆ ಮಂತ್ರ ಆಗಿದೆ. ಅಂಗುಶ ಎಲ್ಲ ಅಮಾವಾಸ್ಯೆ ಹುಣ್ಣಿಮೆ ತಡೆ ಬಿಡ್ತೀವಿ, ಒಬ್ರಿಗಷ್ಟು ದುಡ್ಡು ಕುಟುಂಬ ದುಡ್ಡು, ಒಂದ್ ವೇಳೆ ದುಡ್ಡಿಲ್ಲ ಅಂತ ಕತ್ತಾರೆ ಫ್ರೀ. ಈಗೆಲ್ಲ ನಿಲ್ಸಿದೀವಿ. 4ನೇದು 5ನೇ ದಿನ ಅಂದ್ರೆ ಸಾಧ್ಯವಾದ ದಯವಿಟ್ಟು ಶೇರ್ ಮಾಡಿ. ಎಷ್ಟು ಜನ ಪುಣ್ಯಾತ್ಮರು ನನ್ನ ಶೇರ್ ಮಾಡಿ ಜಗತ್ತಿನ ಪ್ರಶ್ನೆ ಮಾಡೋದು ನೀವು. ನಾನು ಗುರುಗಳ ಇಲ್ರ ಮನೆಯಾರ ಆರದ ದೈವ ಅಂತ ಹಾಕಿದ್ದ, ಅಲ್ಲಾರೋ ಒಬ್ಬ ಗುಣವಂತ ಅಂತ ಹಾಕಿದ್ದ, ನಾನು ಗುಣವಂತ ಅಲ್ಲ ಬಯ್ಯವಂತ. ನಿಮಗೆ ಹಿಂಗೆ ಒಂದ್ ಗಂಡ ಒಂದ್ ಹೆಂಟಿಗೆ ಡೈವರ್ಸ್ ಕೊಡ್ತೀವಿ, ನಿಮ್ಗೆ ಸಾಕದ ಸುಲಭ ಅಲ್ಲ. ಇಲ್ಲೆಲ್ಲ ತಲೆಗಟ್ಟರೆ ಬರೋದು, ಮಗಳತ್ ನೋಡೋದಿಂದ ಬರೋದು, ಇಂತಿದ್ದಾರೆ ಬರ್ತೀರಿ. ಆಮೇಲೆ ಸಾಧ್ಯವಾದ್ರೆ ನಿಮ್ಮ ಯಾವುದೇ ವಾಹನ, ನಿಮ್ ಬೇಕ್ರಿ, ನೀವು ಯಾವ ಮಾಡೋ ಜಾಗ, ನೀವು ಅನ್ನ ತಿನ್ನೋ ಜಾಗಕ್ಕೆ ಒಂದು ಸ್ಟಿಕ್ಕರ್ ಹಾಕೊಳ್ಳಿ. ದೇವ್ರ ಮನೆ ಸಿಕ್ಕದಲ್ಲ, ನಿಮ್ ಕ್ಯಾಶ್ ಗಳಿಗೆ ಸಿಗೋದಲ್ಲ. ಅಲ್ಲಿ ಬಂದಂತ ಕಸ್ಟಮರ್, ಬಂದಂತ ಕೆಟ್ಟ ಬುದ್ಧಿ ಒಳ್ಳೆ ಬುದ್ಧಿ ನೋಡ್ಲಿ, ತಾಯಿನ ಮಗನ ದರ್ಶನ ಮಾಡ್ಕೊಳ್ಳಿ. ಅವ್ರು ಏನೋ ಅನ್ಕೊಳ್ಳಿ, ಕೆಲಸ ಮಾಡ್ತೀರಿ, ನಿಮ್ ಅವರಿಗೆ ದರ್ಶನ ಮಾಡ್ಕೊಂಡು. ಯಾವುದೇ ವಾಹನ ನಿಮ್ಮ ಗಾಡಿಗಳು ದಯವಿಟ್ಟು ಆಟೋದಿಂದ ಇರೋದು ಯಾವುದೇ ವಾಹನ ಅಲ್ಲಿ ಕೇಳಿಸ್ಕೊಳ್ಳಿ. 2 ಕಡೆ ಸ್ಟಿಕ್ಕರ್ ಕೊಡ್ತಾರೆ, ಒಳಗಿಂದ ಹಾಕಿ ಪೋಸ್ಟ್ ಹಾಕ್ತಂಗೆ. ಒಳಗೆ ನಿಮ್ಮ ಸೇಫ್ಟಿ ಯಾವುದೇ ನಮಗೆ ಸಂಸ್ಕೃತಿ ಏನಂದ್ರೆ ನಾವು ಕಲ್ಲು ಮಣ್ಣೆ ದೇವರು ಅಂತಿರ್ತೀವಿ, ಗಾಳಿಯೊಳಗೆ ಏನು ಬರಬಾರ್ದು ಅಂತ ಒಂದು ಸ್ಟಿಕ್ಕರ್ ಹಾಕೊಳ್ಳಿ. ಒಳಗಿಂದ ಹಾಕೊಂಡ್ರೆ ದಬಸ ಸಿಕ್ಕ ಹಾಕೊಂಡ್ರೆ ಒಳ ಕಾಣುತ್ತೆ ನಿಮಗೆ, ಮುಂದೆ ತಾಯಿ ಹೋಗ್ತದೆ ಒಂದು ನಂಬಿಕೆ, ಯಾವುದೇ ಭ್ರಮೆ ಇರಬಾರ್ದು ಅಂತ. ಹೊರಗಡೆಯಿಂದ ಕಾಣುತ್ತೆ, ಯಾರು ಕೆಟ್ಟಕ್ಕೆ ಬಿಡಬಾರ್ದು ಅಂತ. ರಸ್ತೆ ಕೋಳಿಮೆಟ್ಟು ತುಳಿಯುತ್ತೆ, ನಿಂಬೆ ತುಳಿಯುತ್ತೆ, ಗಾಡಿ ಆಕ್ಸಿಡೆಂಟ್ ಆಗದೆ ಇರಲಿ ಅಂತ ಸ್ಟಿಕ್ಕರ್ ದಬಸ ಕೊಡುತ್ತೆ. ಕೇಳಿಸ್ಕೊಂಡು ಹಾಕೊಳ್ಳಿ, ಅದು ಮುಚ್ಚಿಟ್ಬೇಡಿ. ದಯವಿಟ್ಟು ಸಾಧ್ಯವಾದ ಶೇರ್ ಮಾಡಿ. ಇನ್ನೊಮ್ಮೆ ಹೇಳ್ತೀನಿ, ನಿಮ್ಗೆ ರಿಕ್ವೆಸ್ಟ್ ಏನಂದ್ರೆ ಯಾರು ಸಹಾಯ ಮಾಡೋ ಪರವಾಗಿಲ್ಲ, ಯಾರ ಮನೆ ಹಾಳು ಮಾಡ್ಬಿಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿ. ಆಯ್ತಾ ಹೇಳ್ತಲ್ವಾ, ನಮ್ಮ ಜನಗಳು ಗೊತ್ತಿರುತ್ತೆ ನಿಮ್ಗೆ. ನೋಡಿ, ಇಡೀ ಜಗತ್ತಿಗೆ ತಾಯಿ ನಮ್ಮ ವ್ಯವಸಾಯಗಳ ಬೇಕಂದ್ರೆ ಒಬ್ಬನೇ ಮಗ ಬರ್ತಾ ಅವನೇನಂದ್ರೆ ಹೊಲ್ದ ಅವ್ರಿಗೆ ಹೇಳಿ ಅವ್ರು ದುಡ್ಡು ಮಾಡ್ಕೆ ಅಂತಾರೆ ಅಂತ ಹೇಳ್ತಾರೆ. ನಾವು ದುಡ್ಡು ಮಾಡ್ತೀವಿ ನಿಮ್ಗೆ ಗೊತ್ತಿರುತ್ತೆ. ಅದಕ್ಕೆ ಉದಾಹರಣೆ ಕೊಟ್ಟಿದ್ದು ನಮ್ಮ ಬಗ್ಗೆ ಅಲ್ಲ, ನೀವು ಅಷ್ಟೇ ಯಾರ ಬಗ್ಗೆ ತಲೆ ಬದಲು ಕೆಲಸ ಮಾಡಿ, ಹೊಟ್ಟು ಊಟ ಮಾಡಿ, ಕಂಠಮ ನಿದ್ದೆ ಮಾಡಿ. ನಾವು ಯಾವ ಬರುತ್ತಾ ಗೊತ್ತಿಲ್ಲ, ಒಳ್ಳೆ ಸಾವು ಬದಲು ಬೇಡ್ಕೊಳ್ಳಿ. ರೋಡ ಸಾಯ್ಬೇಡಿ, ಖಾಲಿ ಒಂದು ಸಾಯ್ಬೇಡಿ. ನಾವು ದೇವ್ರಿಗೆ ಕೇಳೋದು ಇಷ್ಟೇ. ನಾವು ಯಾಕೆಂತ ದೇವ್ರು ಪೂಜ್ತೀವಿ ಅಂದ್ರೆ ನಮ್ಮ ಒಬ್ಬರು ನಮ್ಮ ತಾಯಿ ನಮ್ಮ ಮುಂದೆ ಕೂಡ ಬೇಡ. ನಿಮಗೆ ಯಾವುದೇ ಕಾಯಿಲೆ ಕಸರೆ ಇದೇನು ನಾವೆಲ್ಲ ಊಟ ಮಾಡ್ತೀವಿ. ನೀವು ಶುಗರ್ ಅಂತೀರಿ, ಕ್ಯಾನ್ಸರ್ ಅಂತೀರಿ, ಮುಟ್ಟಂಗಿಲ್ಲ ಅಂತೀರಿ, ಸೋಮ ತಿನ್ನಲ್ಲ ಅಂತೀರಿ, ಬಂಗಾಳ ನಾವು ದಿನ ತಿಂತೀವಿ. ಯಾಕಂದ್ರೆ ಕೆಲವರು ಭಾನುವಾರ ರಾತ್ರಿ ಚೆನ್ನಾಗಿ ಕುಡಿದು ಎಣ್ಣೆ ಹೊಡೆದು ಬಟ್ಟನ್ ತಿಂದ ನಮ್ಮಂತವ್ರು ಬೆಳಿಗ್ಗೆ ಎದ್ದು ಸೋಮವಾರ ಅಂತಾನೆ ಬಾಯ್ಬಿಟ್ರೆ ಅದೇ ವಾಸ್ತು ಬರುತ್ತೆ. ಸೋಮ ತಿನ್ನಲ್ಲ ಅಂತಾನೆ. ಒಳ್ಳೆ ಪಚ್ಚಿ ಕ್ಲೀನ್ ಮಾಡ್ಕೊಳ್ರಪ್ಪ, ಮಡ್ಗೆಂತೀರ ಒಳ್ಳೆ ಪಚ್ಚಿ ಇದ್ರೆ ಮನ್ಸು ಕ್ಲೀನ್ ಮಾಡ್ಕೊಳ್ಳಿ ಆಯ್ತಾ. ಸಹಾಯ ಪಡ್ತೀನಿ. ಹಂಗೆ ಹೇಳ್ತಾ ಹೋಗ್ತಾ ಇರ್ತೀನಿ, ಯಾರಿಗೆ ಕ್ಯಾನ್ಸರ್ ಶುಗರ್ ಇದೆ, ಯಾರಿಗೆ ಕ್ಯಾನ್ಸರ್